ಈಗ ನಮ್ಮ ಶಾಲೆಗೆ 26 ಸಾಲಿಗೆ ನೀವೆಲ್ಲ ಬೇರೆ ಬೇರೆ ಸ್ಕೂಲಿಂದ ಬಂದಿದ್ದೀರಿ. ಮತ್ತೆ ನೀವೆಲ್ಲ ನನಗೆ ಪರಿಚಯ ಮಾಡಿಕೊಟ್ರಿ. ನಾವು ಇಂಥ ಸ್ಕೂಲಿಂದ ಬಂದ್ವಿ, ಇಂಥ ಕ್ಲಾಸ್ ಸ್ಟಡಿ ಮಾಡ್ತಾ ಇದ್ವಿ ಅಂತೆಲ್ಲ ಪರಿಚಯ ಮಾಡಿಕೊಟ್ರಿ. ಐ ಆಮ್ ವೆರಿ ಹ್ಯಾಪಿ. ಯು ಆರ್ ಆಲ್ ಹ್ಯಾಪಿ ಇನ್ ಅವರ್ ಸ್ಕೂಲ್. You are all like our teachers. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನೀವೆಲ್ಲ ಇದಕ್ಕೆಲ್ಲ ಮಿಗಿಲಾಗಿ ನಿಮ್ ತಂದೆ ತಾಯಿಗಳು ನಿಮ್ ಬಗ್ಗೆ ಏನು ಒಂದು ದೊಡ್ಡದಾದ ಕನಸನ್ನ ಕಾಣ್ತಾ ಇರ್ತಾರೆ. ಕಾರಣ ಏನಂದ್ರೆ, ನಮ್ ತರ ನಮ್ಮ ಮಕ್ಕಳಾಗಬಾರ್ದು, ಇನ್ ದ ಸೊಸೈಟಿ ಒಂದು ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿಗಳಾಗಿ ಬೆಳೀಲಿ, ಆರೋಗ್ಯಕರ ಸಮಾಜದಲ್ಲಿ ಆರೋಗ್ಯಕರ ಶಿಕ್ಷಣ ಕಲಿತು ಆರೋಗ್ಯಕರವಾದ ಬದುಕನ್ನ ರೂಪಿಸ್ಕೊಂಡು ನಮ್ಮ ಮಕ್ಕಳು ಒಂದು ಗುರುತಿಸ್ಕೊಳ್ಳುವಂತ ಅಮೂಲ್ಯವಾದ ಜ್ಯೋತಿಗಳಾಗಿ ನಮ್ಮ ಮನೆಗೆ ಬೆಳಗ್ಲಿ ಅನ್ನೋ ಉದ್ದೇಶದಿಂದ ತಾನೇ ನಿಮ್ಮನ್ನೆಲ್ಲ ನಮ್ಮ ಸ್ಕೂಲ್ಗೆ ಸೇರಿಸಿರೋದು. ನೀವೆಲ್ಲ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಬೇಕು, ತಂದೆ ತಾಯಿಗೆ ಗೌರವ ಕೊಡಬೇಕು, ನಿಮ್ಮ ಫ್ರೆಂಡ್ಸ್ಗೆ ಗೌರವ ಕೊಡಬೇಕು, ಮತ್ತೆ ನಿಮ್ಮ ಟೀಚರ್ಸ್ಗೆ ಗೌರವ ಕೊಡಬೇಕು. ಈಗ ನೀವೆಲ್ಲ ಒಂದ್ಸಲಿ ಕಣ್ಣು ಮುಚ್ಕೊಂಡು ಥಿಂಕಿಂಗ್ ಅಬೌಟ್ ಯುವರ್ ಪೇರೆಂಟ್ಸ್, ನಿಮ್ ತಾಯಿ ಬಗ್ಗೆ ನಿಮ್ ತಂದೆ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆಲ್ಲ ಎಷ್ಟು ಕಷ್ಟಪಟ್ಟು ಅವರು ಟೈಮ್ಗೆ ಟಿಫನ್ ಮಾಡದೇ ಇದ್ರು, ಟೈಮ್ ಸರಿಗೆ ಊಟ ಮಾಡದೇ ಇದ್ರು, ನಿಮ್ಗೆಲ್ಲ ಮಾಡಿ ಕಳಿಸಿ ನಮ್ಮ ಮಗ ಅಥವಾ ಮಗಳು ಚೆನ್ನಾಗಿ ಬೆಳೀಲಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಇಲ್ವಾ? ಇಟ್ಕೊಂಡಿದ್ದಾರೆ ಇಲ್ವಪ್ಪ? ಅವಕ್ಕೆಲ್ಲ ಮೋಸ ಮಾಡಬಾರ್ದು. ನೀವು ಒಳ್ಳೆ ಸ್ಕೂಲ್ಗೆ ಸೇರಿದ್ದೀರಾ, ಒಳ್ಳೆ ಟೀಚರ್ಸ್ ಇದ್ದಾರೆ, ಇನ್ವಾಲ್ವ್ಮೆಂಟ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗದ ಇದ್ದದ್ದನ್ನ ಎಗೇನ್ ಅಂಡ್ ಎಗೇನ್ ಆಸ್ಕಿಂಗ್ ಸಬ್ಜೆಕ್ಟ್ ಟೀಚರ್ಸು ಕ್ಲಾರಿಫಿಕೇಶನ್ ಮಾಡ್ಕೊಳ್ರಿ, ಬಿಡಬಾರ್ದು. ಈಗ ನಾನೀಗ ನಮ್ಮ ಪ್ರೇಮ್ಗೆ ಹೇಳ್ತಾ ಇದ್ದೆ, ಬೆಟ್ಟದ ನಲ್ಲಿಕಾಯಿ ಇದೆಯಲ್ಲ, ಅದು ಫಸ್ಟ್ ಅಗೆಯುವಾಗ ಕೈ ಅಲ್ವಾ, ಅಗಿತಾ ಆಸ್ ಇಟ್ ಈಸ್ ಎಜುಕೇಶನ್ ಬಿಡಬಾರ್ದು ನೀವು. ಈಗ ರಿಯಲ್ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ಈಸ್ ರಿಯಲ್ ಎಜುಕೇಶನ್. ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಬರೋಷ್ಟರಲ್ಲಿ ನೀವು ಏನೆಲ್ಲ ಬೇಕಾ ಕಲ್ತು ಬಿಡ್ಬೇಕು. 6th 7th ರೀಡಿಂಗು ರೇಟಿಂಗು ಕಮ್ಯುನಿಕೇಶನ್ ಬಂದ್ಬಿಡ್ಬೇಕು. ಹೈಸ್ಕೂಲ್ಗೆ ಹೋದ್ರೆ ಬರೀ ನಿಮ್ದು ರೀಡಿಂಗು ಪೋರ್ಷನ್ಸ್ ಕಂಪ್ಲೀಟ್ ಮಾಡೋದು, ಏನು ಸಬ್ಜೆಕ್ಟ್ ವೈಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದು, ಇದು ಹೈಸ್ಕೂಲು. ಅದರಿಂದ ಈಗ ನೀವೆಲ್ಲ ಬುದ್ಧಿವಂತರು, ನೀವ್ಯಾರು ದಡ್ರಲ್ಲ, ನೀವೆಲ್ಲ ಬುದ್ಧಿವಂತರು. ಒಂದು ವರ್ಷಕ್ಕೆ 10% ಇನ್ಕ್ರೀಸ್ ಆಗ್ತಾ ಹೋಗ್ರಿ. ಈಗ 5th ಸ್ಟ್ಯಾಂಡರ್ಡ್ ಬಂದಿದ್ದೀರಲ್ವಾ, ಇಲ್ಲಿ 5th 4th ಇದ್ದೀರಲ್ವಾ, 10% ಆದ್ರೆ ನೀವು SLCಗೆ ಬರೋಷ್ಟರಲ್ಲಿ 5 ವರ್ಷಕ್ಕೆ 50% ಆಯ್ತು. ನಾವು 20 ಮಾರ್ಕ್ಸ್ ಕೊಡ್ತೀವಿ, 70 ಮಾರ್ಕ್ಸ್ ಬಂದ್ಬಿಡ್ತು ಫಸ್ಟ್ ಕ್ಲಾಸ್. ಆಮೇಲೆ ಇದಕ್ ಮೇಲೆ ನಿಮ್ಮ ಓನ್ ಎಫೆಕ್ಟ್ ಆಗ್ದಾಗ ಬಂದ್ಬಿಡ್ತೀರಲ್ಲ ಡಿಸ್ಟಿಂಕ್ಷನ್. ನೋಡ್ರಿ ಎಜುಕೇಶನ್ ಎಷ್ಟು ಈಸಿ ಆಗಿದೆ. ಆಸ್ ಎ ಸ್ಟೋರಿ ಆಗಿ ತಗೊಳ್ರಿ, ಆಸ್ ಎ ಸಿಂಗಿಂಗ್ ಆಗಿ ತಗೊಳ್ರಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಒಂದು ಸಿನಿಮಾದಲ್ಲಿ ಯಾವ್ದಾನ ಒಂದು ಸ್ಕೀನ್ ಬಂದ್ಬಿಟ್ರೆ, ಒಂದು ಒಳ್ಳೆ ಹಾಡ್ ಬಂದ್ಬಿಟ್ರೆ
ಆದಿ ಬೀದೆಲ್ಲನೂ ಹೇಳ್ಕೊಂಡು ಹೋಗ್ತಾ ಇರ್ತೀರ ಅಲ್ವಾ? ಆಸ್ ಇಟ್ ಈಸ್ ತಗೊಳ್ರಿ ಲೆಸನ್ಗಳನ್ನ. ಎಸ್ ಐ ಕ್ಯಾನ್ ಡೂ ಬರಬೇಕು. ಈಗ ಆ, 3 ಗೋಲಿನ ಮೇಲೆ, ವಿದ್ಯೆ ಎಂಬ 3 ಗೋಲಿನ ಮೇಲೆ ನಡೆಯುವುದೇ ವಿದ್ಯಾರ್ಥಿಯ ಲಕ್ಷಣ. 3 ಗೋಲು ನಿಮ್ಗೆ ವಿದ್ಯೆ, 3 ಗೋಲು ಏನೆಲ್ಲ ಬೇಡವೋ ಅವೆಲ್ಲ ಬರ್ತದೆ. ಈಗ ನನ್ನ ಜೋಪಲ್ಲಿ ಒಂದು 10,000 ಇದೆ. ನನ್ನ ಹೆಸರು ಮುಂದೆ ಕೃಷ್ಣಪ್ಪ 10,000 ಅಂತ ಬರ್ದ್ರೆ ಏನಂತಾರೆ? ನೋಡು ಹುಚ್ಚನನ್ ಮಗನ ಬರ್ಕೊಂಡ ಅವನ ದುಡ್ಡು ಅಂತ. ಅದೇ ಪ್ರೇಮ್ SSLC ಪಾಸ್, ಬೆಲೆ ಕಟ್ಟಕ್ ಆಗದೆ ಇರೋಂಥದ್ದು. ಅದರಿಂದ ನೀವೆಲ್ಲ ಚಾಲೆಂಜ್, ಇವತ್ತಿಂದ ಚಾಲೆಂಜ್ ಆಗಿ ತಗೊಳ್ರಿ. ಒಳ್ಳೆ ಟೀಚರ್ಸ್ ಇದ್ದಾರೆ, ಬಿಡಬಾರ್ದು ನೀವು. ನೀವೆಲ್ಲ ಡಿಸ್ಟಿಂಕ್ಷನ್ ಬರ್ಬೇಕು. SSLC ಬರೋಷ್ಟರಲ್ಲಿ ನೀವೆಲ್ಲ ಡಿಸ್ಟಿಂಕ್ಷನ್ ಬರ್ಬೇಕು. ಮತ್ತೆ ಇಂಗ್ಲಿಷ್ ಮಾತಾಡ್ರಿ. ಮಿಸ್ಟೇಕ್ ಆದ್ರೆ ಡೋಂಟ್ ವರಿ ಅಬೌಟ್ ದಟ್. ಡೈಲಿ ಮಾತಾಡ್ತಾ ವಿಲ್ ಬಿಕೇಮ್ ಗುಡ್ ಇಂಗ್ಲಿಷ್ ಟಾಕಿಂಗ್ ಸ್ಟೂಡೆಂಟ್ ಆಗ್ಬಿಡ್ತೀರಾ. ಈಗ ನಾವು ಚಿಕ್ಕ ಮಗು ಆಗಿರ್ತೀವಿ ಅಲ್ವಾ? ಚಿಕ್ಕ ಮಗು ಒಂದು 2 ವರ್ಷ ಮಗು ಆಗಿರ್ತೀವಿ. ಮಗುಗ್ ಗೊತ್ತು ನಾನು ಬಿದ್ದೋಗ್ತೀನಿ ಅಂತ. ಆದ್ರೂ ಆ ಮಗು ನಡೆಯೋದ್ ಬಿಡ್ತದ? ನಿಂತ್ಕೊಳ್ತದೆ, ಮತ್ತೆ ನಡೆಯಕ್ ಸ್ಟಾರ್ಟ್ ಮಾಡ್ತದೆ. ಅಲ್ವೇನೋ ಪ್ರೇಮ್? ಆ ಮಗುಗ್ ಗೊತ್ತು ಬಿದ್ದೋಗ್ತೀನಿ ಅಂತ, ಆದ್ರೂ ಆ ಮಗು ನಡೆಯೋದು ಇಲ್ಲ ನಾನು ಬಿದ್ದೋಗ್ತೀನಿ ಅಂತ ಸುಮ್ಮನಿರ್ತದ? ಮತ್ತೆ ನಿಂತ್ಕೊಳ್ತದೆ, ನಡೀತಾ ಇರ್ತದೆ. ಹಂಗೆ ನೀವು ತಪ್ಪು ಮಾಡ್ತೀರಾ ಅನ್ನೋದು ಗೊತ್ತು, ಬಟ್ ಆ ತಪ್ಪು ಅರಿವಾದಾಗ ಅದನ್ನ ನೀವು ಸರಿಪಡಿಸ್ಕೊಂಡು ಪರ್ಫೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಎಜುಕೇಶನ್ ಮಟ್ಟನೂ ಮೇಲೆ ಹೋಗ್ತಾ ಇರ್ತದೆ. ಆದ್ರಿಂದ ನಿಮ್ ತಂದೆ ತಾಯಿ ಆಸೆಗಳೇನಿದೆ ಅದನ್ನ ಪೂರೈಸ್ರಿ. ತಾಯಿಯ ಪ್ರೀತಿ, ತಂದೆಯ ಧೈರ್ಯ ನಿಮ್ ಮನಸ್ಸು ತುಂಬಿಕೊಳ್ರಿ. ನಿನ್ನ ಬದುಕನ್ನ ನೀನ್ ಕಟ್ಕೊಳಕ್ ನೀನ್ ನುಗ್ತಾ ಇರು ಮುಂದೆ. ಅಮೂಲ್ಯವಾದ ವಸ್ತು ನಿಮ್ ಕೈಗೆ ಬಂದಿದೆ. ಎಜುಕೇಶನ್ ಎಂಬ ಅಮೂಲ್ಯವಾದ ವಸ್ತು ನಿಮ್ ಕೈಗೆ ಸಿಕ್ಕಿದೆ. ಅದನ್ನ ಎಷ್ಟು ಅರಿತೀರಾ, ಎಷ್ಟು ಹಪ್ಕೊಳ್ತೀರಾ, ಎಷ್ಟು ಆಸೆ ಪಡ್ತೀರಾ, ಅಷ್ಟೇ ನಿಮ್ಮನ್ನ ಮೇಲಕ್ಕೆ ತಗೊಂಡು ಹೋಗ್ತಾ ಇರ್ತದೆ. ಡಿಸಿಪ್ಲಿನ್ ಇರ್ಲಿ, ಶೂ ಹಾಕೊಂಡ್ ಬನ್ರಿ, ನೀಟಾಗಿರ್ಲಿ, ಬ್ಯಾಗ್ ಎಲ್ಲ ನೀಟಾಗಿ ಇಟ್ಕೊಳ್ರಿ. ಬೆಳಿಗ್ಗೆ ಎದ್ದು ಬರೋವಾಗ ನಿಮ್ ದೇವ್ರಿಗೆ ಕೈ ಮುಗಿರಿ. ತಂದೆ ಅಥವಾ ತಾಯಿ ಇದ್ರೆ ನಮಸ್ಕಾರ ಮಾಡ್ಬಿಟ್ಟು ಆಶೀರ್ವಾದ ತಗೊಬಂದ್ರಿ. ಆ ತಾಯಿ ಕಾಲಿಗೆ ನೀವು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಬಂತು 10% ನಿಮ್ಗೆ ಮಾರ್ಕ್ಸ್. 10% ಮಾರ್ಕ್ಸ್ ಬಂತು. ಆ ತಾಯಿ ಸಂತೋಷದ ನಿಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ಬಂತು ನಿಮ್ಗೆ 10%. ಇವೆಲ್ಲ ನೀವು ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕು. ಇನ್ ಟೈಮ್ ಸ್ಕೂಲ್ ಬರ್ಬೇಕು, ನೀಟಾಗಿ ಯೂನಿಫಾರ್ಮ್ ಇರ್ಬೇಕು, ಬ್ಯಾಗ್ ಕ್ಲೀನ್ ಆಗಿ ಇಟ್ಕೊಳ್ರಿ. ಆಮೇಲೆ ಮನೆಯಲ್ಲಿರೋ ಬುಕ್ಸ್ ಎಲ್ಲ ತುಂಬ್ಕೊಂಡು ಬರ್ಬೇಡ್ರಿ. ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ಏನಿದೆ ಅದರಂತೆ ತಗೊಂಡ್ ಬನ್ರಿ. ಈಗಾಗಲೇ ನಾನು ಇನ್ಫಾರ್ಮ್ ಮಾಡಿದ್ದೇನೆ. ಹ್ಯಾಂಡ್ ರೈಟಿಂಗ್ ಏನಾದ್ರು ಇಂಗ್ಲಿಷ್ ಅಥವಾ ಕನ್ನಡ